ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಪೊಲೀಸರು ಮತ್ತೆ ಚಾಣಕ್ಯ ಎನಿಸಿಕೊಂಡರು. ಅಥಣಿ ತಾಲೂಕು ಅಂದರೆ ಸಾಕು, ಅಥಣಿ ದೊಡ್ಡ ಪುಣ್ಯ ಕ್ಷೇತ್ರವಾಗಿ ಹೆಸರು ಪಡೆದುಕೊಂಡಿದೆ. ಇಲ್ಲಿ ಹಲವಾರು ಮಹಾಪುರುಷರ ಕ್ಷೇತ್ರವಾಗಿ ಒಳಪಟ್ಟಿದೆ ಅಂದರೂ ತಪ್ಪಲ್ಲ. ಈ 3 ರತ್ನಗಳು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಜನರು ಮೆಚ್ಚುವಂತೆ ಮಾಡಿದ ಕೆಲಸಕ್ಕೆ ಅಥಣಿ ತಾಲೂಕಿನ ಶಾಸಕ ಲಕ್ಷ್ಮಣ ಸವದಿಯವರು ಇವರನ್ನ ಅಥಣಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದರು. ನಿಮ್ಮ ಸೇವೆ ನಮಗೆ ತುಂಬಾ ಅಪಾರವಾದ ಸೇವೆ ಅಂತ ಕೆಲವು ಪೊಲೀಸ್ ಠಾಣೆಯಲ್ಲಿ ನಾವು ಕೇಳಿದ್ದೇವೆ. ಅಂತಹ ನಿಷ್ಠಾವಂತ ಅಧಿಕಾರಿಗಳು ನಮಗೆ ಬೇಕೇ ಬೇಕು ಎನ್ನುವ ಶಾಸಕರ ಆಲೋಚನೆಯಂತೆ ಮೊದಲೇ ಶಾಸಕರು ಇವರಿಗೆ ಇದು ಒಂದು ಪುಣ್ಯಕ್ಷೇತ್ರ, ಈ ಪುಣ್ಯಕ್ಷೇತ್ರದಲ್ಲಿ ಎಂದೂ ಕೂಡ ಹಿಂದೂ ಮುಸ್ಲಿಂ ಜಗಳ ಇರೋದಿಲ್ಲ, ಈ ಕ್ಷೇತ್ರದ ಜನರು ಅಣ್ಣ ತಮ್ಮಂದಿರಂತೆ ಇದ್ದಾರೆ. ಆದರೆ ಇತ್ತೀಚಿನ ಸಮಯದಲ್ಲಿ ಇಲ್ಲಿ ತುಂಬಾ ಕಳ್ಳತನ, ಕೊಲೆ, ಅದರಂತೆಯೇ ಮನೆ ದರೋಡೆಯಂತಹ ಪ್ರಕರಣಗಳು ತುಂಬಾನೇ ಹೆಚ್ಚಾಗಿವೆ. ಇದನ್ನು ತಡೆಗಟ್ಟಲು ಎಷ್ಟೋ ಬಾರಿ ಈ ಹಿಂದೆ ಇದ್ದ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಪಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ. ನಮ್ಮ ರಾಜ್ಯದಲ್ಲಿರುವ ಕೆಲ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಬಗ್ಗೆ ವಿಚಾರಿಸಿದಾಗ ನೀವೆಲ್ಲ ಒಳ್ಳೆಯ ನಿಷ್ಠಾವಂತ ಅಧಿಕಾರಿಗಳು ಎಂಬುದು ನನ್ನ ಗಮನಕ್ಕೆ ಬಂತು. ಆಗ ನನ್ನ ತಾಲೂಕಿನ ಶಿವಯೋಗಿಯವರ ಕ್ಷೇತ್ರ ಸದಾ ಕಾಲ ಶಾಂತಿಯಿಂದ ಇರಲಿ ಅಂತ ನಿಮ್ಮನ್ನು ನಾನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ ಅಂತ ಹೇಳಿದ್ರು. ಅದರಂತೆಯೇ ಅಥಣಿ ತಾಲೂಕಿನ ಜಿಎಸ್ಪಿ ಪ್ರಶಾಂತ್ ಮುನ್ನೋಳಿ ನೇತೃತ್ವದಲ್ಲಿ ಸಿಪಿಐ ಸಂತೋಷ್ ಡಿ ಹಳ್ಳೂರ, ಪಿಎಸ್ಐಗಳಾದ ಗಿರಿಮಲ್ಲಪ್ಪ ಉಪ್ಪಾರ್ ಮತ್ತು ಮಲ್ಲಿಕಾರ್ಜುನ್ ತಳವಾರ್ ನೇತೃತ್ವದಲ್ಲಿ ಅಥಣಿ ತಾಲೂಕಿನಲ್ಲಿ ಎಷ್ಟು ಮೊಬೈಲ್ಗಳು ಕಳ್ಳತನವಾಗಿರುತ್ತವೆ ಈ ಪ್ರಕರಣವನ್ನು ಭೇದಿಸಿ ಕಳ್ಳರನ್ನ ಬಂಧಿಸಿ ಮೊಬೈಲ್ಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ವಾಪಸ್ ನೀಡಿದ್ದಾರೆ. ಇವರು ಅಥಣಿ ಪೊಲೀಸ್ ಠಾಣೆಗೆ ಯಾವಾಗ ನೇಮಕವಾದರೂ ಅಲ್ಲಿಂದ ಇಲ್ಲಿವರೆಗೆ ಇವರು ಮಾಡಿದ ಸೇವೆ ಕಾರ್ಯಗಳನ್ನು ಬೆಳಕಿಗೆ ತರುವುದು ಮಾಧ್ಯಮದವರ ಕೆಲಸ. ಇತ್ತೀಚಿನ ದಿನಗಳಲ್ಲಿ ಅಥಣಿಯಲ್ಲಿ ಮನೆ ಕಳ್ಳತನಗಳನ್ನು ಮಾಡಿದ ಖದೀಮರನ್ನ ಕೆಲವೇ ಸಮಯದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾದ ಚಾಣಕ್ಯರು ಅಂದ್ರೂ ಕೂಡ ತಪ್ಪಲ್ಲ. ಈ ಸಂಪೂರ್ಣ ವಿಷಯ ನೋಡಿದಾಗ ಕೆಲವು ಎಜುಕೇಷನ್ ಯುವಕರು ಮಾತನಾಡಿದ ವಿಷಯ ಏನಂದ್ರೆ, ನಾವು ಕೂಡ ಪೊಲೀಸರು ಆಗಲೇಬೇಕು ಅನ್ನುವ ಆಸೆ ಹುಟ್ಟಿದೆಯಂತೆ. ಯಾಕೆ ಎಂದು ನಮ್ಮ ಮಾಧ್ಯಮದವರು ಅವರಿಗೆ ಪ್ರಶ್ನೆ ಕೇಳಿದಾಗ, ನಮ್ಮ ಅಥಣಿ ತಾಲೂಕಿನಲ್ಲಿ ಈ 3 ರತ್ನಗಳು ಮಾಡಿದ ಕೆಲಸಗಳನ್ನು ನೋಡಿದ್ರೆ ಉತ್ತರ ಕರ್ನಾಟಕದ ಯಾವ ಪೊಲೀಸರು ಮಾಡದ ಕೆಲಸಗಳನ್ನು ಅತಿ ವೇಗವಾಗಿ ಮಾಡಿ ಯಶಸ್ವಿ ಕಂಡ ಪೊಲೀಸರಿಗೆ ವಿದ್ಯಾರ್ಥಿ ವತಿಯಿಂದ ಸ್ವಾತಂತ್ರ್ಯ ಹಬ್ಬಕ್ಕೆ ಇವರ ಸೇವೆಯನ್ನ ನೋಡಿ ಒಂದು ಸೆಲ್ಯೂಟ್ ಕೂಡ ಹೊಡೆದಿದ್ದಾರಂತೆ. ನಮ್ಮ ಅಥಣಿ ತಾಲೂಕು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಗ್ರಾಮ. ಇಲ್ಲಿ ಸಾಕಷ್ಟು ಚಿಕ್ಕ ರೈತರಿದ್ದು ಇವರ ರೈತರ ಪೈಪ್ಲೈನ್ ಮತ್ತು ಮೋಟಾರ್ಗಳನ್ನು ಕಳ್ಳತನ ಮಾಡಿದ ಕೆಲ ಕಳ್ಳರನ್ನು ಕೂಡ ಕಡಿಮೆ ಸಮಯದಲ್ಲಿ ಬಂಧಿಸಿ ಯಶಸ್ವಿ ಕಂಡ ಪೊಲೀಸರು ಅಂದ್ರೂ ತಪ್ಪಿಲ್ಲ. ತಾಲೂಕಿನ ಚಿಕ್ಕ ರೈತರು ಮಾತನಾಡಿ ಇವರಿಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ಅದರಂತೆಯೇ ಇವತ್ತಿನ ಯುವ ನಾಯಕಿಯರಾದ ಕೆಲ ಹೆಣ್ಣು ಮಕ್ಕಳು ಮುಖಂಡರು ಪೊಲೀಸರು ಮಾಡುವ ಕೆಲಸ ನೋಡಿದ್ರೆ ಇವರು ಚಾಣಕ್ಯರು, ಅತಿ ಬುದ್ಧಿವಂತರು, ಅತಿ ಶಕ್ತಿವಂತರು. ಅಲ್ಲದೆ ಇವರು ಮಾತನಾಡುವುದು ಕಡಿಮೆ, ಕೆಲಸ ಮಾಡೋದು ಅತಿ ಹೆಚ್ಚು. ಈ ಸುದ್ದಿ ನಮಗೆ ಲಭ್ಯವಾದಾಗ ನಾವು ಖುದ್ದಾಗಿ ಪರಿಶೀಲನೆ ಮಾಡುವ ಸಮಯದಲ್ಲಿ ಯುವ ನಾಯಕಿಯರಾದಂಥ ಹೆಣ್ಣು ಮಕ್ಕಳು ಒಂದು ಶಾಕಿಂಗ್ ಸುದ್ದಿಯನ್ನು ನಮಗೆ ಹೇಳಿದ್ರು. ಏನು ಅಂತ ಯೋಚಿಸುತ್ತಿದ್ದಾಗ ಅಥಣಿ ಪೊಲೀಸರು ಅಂದರೆ ನೀವು ಏನ್ ತಿಳ್ಕೊಂಡಿದ್ದೀರಾ ಸರ್? ನಾವು ಪ್ರತಿ ಬಾರಿ ಹೊಗಳಿದಂತೆ ಅವರು ಕೆಲಸ ಮಾಡ್ತಿದ್ದಾರೆ ಅಲ್ವಾ? ಇದನ್ನ ಮೆಚ್ಚಿ ನಾವು ಒಂದು ಮಾತು ನಿಮ್ಮ ಮುಂದೆ ಹೇಳುವ ಆಸೆಯಾಗಿದೆ ಎಂದರು. ಆಗ ನಮ್ಮ ವರದಿಗಾರರಾದಂಥ ಸಂತೋಷ ಸನದಿಯವರು ಏನದು ಅಂತ ಕೇಳಿದಾಗ, ಅಥಣಿಯಲ್ಲಿ 3 ರತ್ನಗಳು ಇರುವವರೆಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಭದ್ರತೆ ಇದೆ ಅಂತ ನಾವು ಮನೆಯಿಂದ ನಗುನಗುತ್ತಾ ನಮ್ಮ ಕುಟುಂಬಸ್ಥರ ಜೊತೆ ಯಾರ ಭಯವೂ ಇಲ್ಲದೆ ಧೈರ್ಯವಾಗಿ ಶಾಪಿಂಗ್ಗೆ, ದೇವಸ್ಥಾನಕ್ಕೆ ಆಚೆ ಹೋಗಿ ಬರಬಹುದು. ಯಾಕೆ ನಿಮಗೆ ಪೊಲೀಸರ ಮೇಲೆ ಅಷ್ಟು ನಂಬಿಕೆ ಅಂತ ನಾವು ಖುದ್ದಾಗಿ ನಮ್ಮ ಮಾಧ್ಯಮ ಸಂಪಾದಕರಾದಂಥ ಮಹೇಂದ್ರ ರಾಜಂಗಳೆ ಅವರು ಕೇಳಿದಾಗ, ಸರ್, ದಿನನಿತ್ಯ ನಾವು ಇದೇ ಅಥಣಿ ಪಟ್ಟಣದಲ್ಲಿರ್ತೇವೆ. ಮೊದಲು ಒಂದು ಕಾಲ ಇತ್ತು, ಚಿಕ್ಕ ಮಕ್ಕಳಿನಿಂದ ಹಿರಿಯರವರೆಗೆ ಯಾರಾದರೂ ದೇವಸ್ಥಾನಕ್ಕೋ ವಾಕಿಂಗ್ಗೆ ಹೋಗುವ ಸಮಯದಲ್ಲಿ ಎಷ್ಟೋ ಪ್ರಕರಣಗಳು ನಡೆದಿವೆ. ಆದರೆ ಇತ್ತೀಚಿನ ಸಮಯದಲ್ಲಿ ಇವರು ಮಾಡಿದ ಕೆಲಸವನ್ನ ಒಮ್ಮೆ ಹೇಳುವ ಆಸೆಯಾಗಿದೆ ಅಂತ ಹೆಣ್ಣು ಮಕ್ಕಳು ಹೇಳಿದಾಗ, ಆಯ್ತು ಹೇಳಿ ಅಂತ ನಾವು ಕೇಳಿದ್ವಿ. ಆಗ ಅವರು, ಸರ್, ಇಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತ ದಿನ, ನಾವು ಕೂಡ ನಿಮ್ಮ ಮುಂದೆ ಏನಾದರೂ ಹಂಚಿಕೊಳ್ಳಬೇಕು ಎನ್ನುವ ಆಸೆಯಾಗಿದೆ ಎಂದಾಗ, ಏನಿರಬಹುದು ಎಂಬ ಕುತೂಹಲ ಮತ್ತು ಪೊಲೀಸರ ಮೇಲೆ ಇವರೇನಾದರೂ ತಪ್ಪು ಹೇಳ್ತಾರಾ ಇಲ್ಲ ಒಳ್ಳೆಯ ರೀತಿ ಹೇಳ್ತಾರಾ ಎನ್ನುವಂಥ ಆಲೋಚನೆ ನಮಗಾದಾಗ ಅವರೇ ನಮಗೆ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಟ್ಟು ಹೋದ್ರು. ಏನಂದ್ರೆ
ಹಿಂದೆ ಒಂದು ಬಾರಿ ಹೆಣ್ಣು ಮಕ್ಕಳ ಕಿಡ್ನಾಪ್ ಪ್ರಕರಣವನ್ನ ಕೇವಲ 24 ಗಂಟೆಗಳಲ್ಲಿ ಭೇದಿಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು. ಆ ವೇಳೆ ಪೊಲೀಸರ ಮೇಲೆ ಫೈರಿಂಗ್ ಕೂಡ ಆಗಿತ್ತು. ಆ ಘಟನೆಯನ್ನ ನೆನೆಸ್ಕೊಂಡ್ರೆ ನಾವು ಓ ದೇವರೇ, ಇದೆಂತ ಗೋಳು, ಹಾಗಿದ್ರೆ ನಮ್ಮನ್ನ ರಕ್ಷಣೆ ಮಾಡುವವರು ಯಾರು ಅನ್ನುವ ಭಯದಲ್ಲಿದ್ದಾಗ ತಮ್ಮ ಜೀವವನ್ನೇ ಒತ್ತೆ ಇಟ್ಟು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿದ್ರು. ನಮಗೆ ರಕ್ಷಣೆ ಕೊಟ್ಟ ಡಿವೈಎಸ್ಪಿ, ಸಿಪಿಐ, ಪಿಎಸ್ಐಗಳು ಹಾಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಧನ್ಯವಾದಗಳು. ಅವರ ಕಾರ್ಯವೈಖರಿಯನ್ನ ನೋಡಿ ಜನರಲ್ಲಿ ಈಗ ಯಾವುದೇ ಭಯ ಇಲ್ಲದೆ ಸ್ವಾತಂತ್ರ್ಯ ಸಿಕ್ಕಂತೆ ಖುಷಿಪಟ್ರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಭಯ ಇಲ್ಲದೆ ನಮ್ಮ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಹೋಗುವ ಧೈರ್ಯ ಸಿಕ್ಕಿದೆ ಅಂತ ಹೇಳಿದ್ರು. ಆಗ ನಾವು ವಿಶೇಷವಾಗಿ ಅವರ ಬಳಿ ಮತ್ತೊಂದು ಸುದ್ದಿ ಕೇಳಿದಾಗ ಕೆಲವು ಯುವಕರು, ಸರ್, ಪೊಲೀಸ್ ಇಲಾಖೆಯ ಈ 3 ರತ್ನಗಳು ಮತ್ತು ಸಿಬ್ಬಂದಿಗಳು 2020 ಮ್ಯಾಚ್ನಲ್ಲಿ RCB ಹೇಗೆ ಗೆಲುವನ್ನ ಕಂಡಿದ್ದಾರೆ ಅಂತ ನಮ್ಮ ಮುಂದೆ ಹೇಳಿಕೊಂಡಿದ್ರು. ಹಾಗೆ ನಿಮ್ಮ ಮಾಧ್ಯಮ ನಮಗೆ ತುಂಬಾ ಇಷ್ಟವಾಗಿದೆ ಸರ್. ಕಾರಣ ಸದಾ ಕಾಲ ಯಾವಾಗಲೂ ನಿಮ್ಮ ಮಾಧ್ಯಮದಲ್ಲಿ ಪೊಲೀಸರು ಅಂದ್ರೆ ಕೆಲವು ಜನರಿಗೆ ಭಯ ಇತ್ತು ಹಿಂದೆ. ಆ ಭಯ ಹೋದಂತೆ ಮಾಡಿದವರು ನೀವು. ಕೆಲ ಜನರು ನಮಗೆ ಹೇಳ್ತಾ ಇದ್ರು, ಪೊಲೀಸರು ಅಂದ್ರೆ ಕೆಟ್ಟವರು, ಪೊಲೀಸ್ ಠಾಣೆಯಲ್ಲಿ ಮಾತನಾಡೋದಕ್ಕೂ ಕೂಡ ಬಿಡೋದಿಲ್ಲ, ತಾವು ಮಾಡಿದ್ರೆ ಬರಲಿಕ್ಕೆ ಅಂತ ಹೇಳಿಕೊಳ್ತಾ ಇದ್ರು ಅಂತ ಜನರಿಂದ ನಾವು ಕೇಳಿಕೊಂಡು ತರ್ತೀವಿ. ಅದು ಇವಾಗ ನಿಮ್ಮ ಮಾಧ್ಯಮದಿಂದ ನಮಗೆ ತಿಳಿದು ಬಂದಿದೆ. ಪೊಲೀಸರು ಎಂದೂ ಕೆಟ್ಟವರಲ್ಲ. ತಮ್ಮ ಕಾನೂನು ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಿತ್ತು. ಹಿಂದೆ ಹೆಣ್ಣು ಮಕ್ಕಳು ಓಡಾಡಬೇಕಾದ್ರೆ ಏನೋ ಒಂದು ರೀತಿ ಆತಂಕವಾಗ್ತಾ ಇತ್ತು ಅಂತ ಜನರು ಹೇಳ್ತಾ ಇದ್ರು. ಆದ್ರೆ ಇವಾಗ ಪ್ರತಿಯೊಂದು ಹೆಣ್ಣು ಮಗಳು ಇವರು ಮಾಡಿದ ಕರ್ತವ್ಯಗಳನ್ನ ನೋಡಿ, ಕಾರ್ಯಗಳನ್ನ ನೋಡಿ ಹೆಮ್ಮೆಯಿಂದ ಮನೆಯ ಸಹೋದರನಂತೆ ಇವರ ಮುಂದೆ ಹೇಳಿಕೊಂಡ್ರೆ ಸತ್ಯವಾಗಿ ನಮಗೆ ಕಾನೂನು ದಾರಿ ಲಭ್ಯವಾಗುತ್ತೆ ಅಂತ ಮಾತನಾಡಿಕೊಂಡ್ರು. ಅದೇ ಸಮಯದಲ್ಲಿ ಒಬ್ಬ ಯುವಕ, ಸರ್, ಪೊಲೀಸರ ಬಗ್ಗೆ ಮಾತ್ರ ಯಾಕೆ ನೀವು ಒಳ್ಳೆಯ ವರದಿಗಳನ್ನ ಮಾಡ್ತಿದ್ದೀರಾ ಅಂತ ನಮ್ಮ ಮಾಧ್ಯಮಕ್ಕೆ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ನಾನೇ ಖುದ್ದಾಗಿ ಆ ಯುವಕರ ಗೊಂದಲಗಳನ್ನ ಅತಿ ಸರಳವಾಗಿ ಕಾನೂನು ರೀತಿ ಆಚಾರ ವಿಚಾರಗಳನ್ನ ಅವರ ಮುಂದೆ ಹೇಳಿದೆ. ಈ ಪ್ರಶ್ನೆ ಕೇಳಲು ಆ ಭಗವಂತ ನಿನಗೆ ಧೈರ್ಯ ಕೊಟ್ಟಿದ್ದಾನೆ. ನಿನಗೆ ನಿನ್ನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ, ಚೆನ್ನಾಗಿ ವಿದ್ಯಾಭ್ಯಾಸ ಕಲಿ ಎಂದು ಅವರಿಗೆ ನಾನು ಹೇಳಿದಾಗ, ಆಯ್ತು ಸರ್, ಥ್ಯಾಂಕ್ ಯು ಅಂತ ಹೇಳಿದ್ರು. ಹಾಗಾದ್ರೆ ನಿಮ್ಮ ಮಾಧ್ಯಮದಲ್ಲಿ ಎಷ್ಟೋ ಬಾರಿ ಪೊಲೀಸರು ಒಳ್ಳೆ ಕಾರ್ಯ ಮಾಡಿದ ಕೆಲಸ ಬರುತ್ತವೆ ಅಲ್ವಾ? ನಿಮ್ಮ ಚಾನಲ್ನ ದಿನನಿತ್ಯ ನಾವು ಕಾಲೇಜ್ಗೆ ಹೋಗುವ ಸಮಯದಲ್ಲಿ ನೋಡುತ್ತೇವೆ. ನೇರ, ದಿಟ್ಟ, ನಿರಂತರ ಎಂಬಂತೆ ನೀವು ಸುದ್ದಿ ಪ್ರಸಾರ ಮಾಡುತ್ತೀರಿ. ಅದನ್ನ ನಾವು ನೋಡಿಕೊಂಡ ಸಮಯದಲ್ಲಿ ಯಾರೋ ಕೆಲವರು ನಿಮ್ಮ ಪತ್ರಕರ್ತರು ನಿಮಗೊಂದು ಕಮೆಂಟ್ ಹಾಕುತ್ತಾರೆ. ಅದನ್ನ ನೀವು ಏನಾದರೂ ನೋಡಿದ್ದೀರಾ? ಓಕೆ, ನಾನು ನೋಡಿದ್ದೇನೆ. ಅದರಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ? ಅದು ಕೂಡ ನನಗೆ ಗೊತ್ತಿದೆ. ಈ ಮಾಧ್ಯಮದ ಸಂಪಾದಕರಾದ ಮಹೇಂದ್ರ ರಾಜಂಗಳೆ ಅವರು ಪೊಲೀಸರ ಬಗ್ಗೆ ಮಾತ್ರ ಒಳ್ಳೊಳ್ಳೆಯ ಸುದ್ದಿಗಳನ್ನ ಮಾಡ್ತಾನೆ ಇರ್ತಾರೆ. ಯಾಕೆ ಇವರು ಕೆಟ್ಟದ್ದು ಬರೆಯೋಕೆ ಆಗೋದಿಲ್ವೋ ಅಂತ ಪ್ರಶ್ನೆ ಮಾಡಿದಾಗ ಯುವಕನಿಗೆ ನಾನು ಒಂದು ಹೇಳಿದ್ದೇನೆ. ಹಿಂದೆಯಲ್ಲಿ ಒಂದು ಗಾದೆ ಮಾತು ನೆನಪಿಗೆ ಬರುತ್ತೆ. ನಿಮ್ಗೇನಾದ್ರೂ ಗೊತ್ತಾ ಪುಟ್ಟ? ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಯಾವುದೇ ಸರ್ಕಾರ ಇರಲಿ, ಕಾನೂನು ನಡೆಯೋದು ನಮ್ಮ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ರೀತಿ ಅಂತ ನಾನು ತಿಳಿದುಕೊಂಡು ಹೆಜ್ಜೆ ಇಟ್ಟವನು. ನನಗೆ ಬಾಬಾ ಸಾಹೇಬರು ಕೊಟ್ಟಂಥ ಭಿಕ್ಷೆ ಇದು. ಅವರ ದಾರಿಯಲ್ಲಿ ನಡೆಯೋದು ನನ್ನ ಕೆಲಸ ಮತ್ತು ಧರ್ಮ. ನೀವು ಹೇಳುವಂತೆ ಒಂದು ಬಾರಿ ಪೊಲೀಸರು ಕೂಡ ತಪ್ಪು ಮಾಡಿದ್ರೆ ಅದಕ್ಕೂ ಕೂಡ ಕಾನೂನು ನಿಯಮ ಇದೆ. ಅವರನ್ನ ಸಸ್ಪೆಂಡ್ ಕೂಡ ಮಾಡಬಹುದು. ಅದು ಬಾಬಾ ಸಾಹೇಬರ ಕಾನೂನಿನಲ್ಲಿ ಸತ್ಯವಾಗಿ ನಡೆಯುತ್ತೆ. ಇದನ್ನ ನೀವು ತಿಳಿದುಕೊಂಡರೆ ಸಾಕು ಅಂತ ನಾನು ಹೇಳಿದ್ದೇನೆ. ಆಗ ಯುವಕ ನನಗೆ ಹೇಳಿದ್ದು ತಪ್ಪಲ್ಲ. ಈತನ ಮಾತಿನಲ್ಲಿ ಕೆಲವು ಸತ್ಯವಾದ ವಿಷಯಗಳು ಇರುತ್ತವೆ. ನನಗೂ ಕೂಡ ಎಷ್ಟೋ ಬಾರಿ ಮಾಧ್ಯಮದವರು ಸುದ್ದಿ ಮಾಡಿದಾಗ ಹೀಗೆ ನನ್ನ ಮಾಧ್ಯಮ ಗೆಳೆಯರು, ಹೀಗೆ ಕೆಲವು ನನ್ನ ಸಮಾಜದ ಮುಖಂಡರು ಹೇಳುತ್ತಿರುತ್ತಾರೆ, ಪೊಲೀಸರ ಗುಲಾಮಗಿರಿ ಮಾಡ್ತಾ ಇದ್ದೀರಾ, ಪೊಲೀಸರ ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಬಾರಿ ಕದ್ದು ಕದ್ದು ಮಾತನಾಡುವ ವಿಷಯವೂ ಕೂಡ ನನಗೆ ಲಭ್ಯ ಆಗಿರುತ್ತೆ. ಈ ಮಾಧ್ಯಮ ಮೂಲಕ ನಾನು ನನ್ನ ಗೆಳೆಯರಿಗೆ ಮತ್ತು ನನ್ನ ಕೆಲ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದ್ರೆ, ನನ್ನ ಮಾಧ್ಯಮ ಅಥವಾ ನನ್ನ ಚಾನಲ್ ಯಾರಪ್ಪನ ಸ್ವತ್ತಲ್ಲ. ತಪ್ಪು ಮಾಡಿದವರು ಯಾರೇ ಇರಲಿ, ಅದು ರಾಜ್ಯದ ಮುಖ್ಯಮಂತ್ರಿ ಇರಬಹುದು, ಶಾಸಕರು, ಲೋಕಸಭಾ ಸದಸ್ಯರೇ ಇರಬಹುದು, ಇಲ್ಲ ಸರ್ಕಾರಿ ಅಧಿಕಾರಿಗಳೇ ಇರಬಹುದು. ಅವರು ಮಾಡಿದ ಕೆಲಸಗಳನ್ನ ಅಥವಾ ಅವರು ಮಾಡಿದಂಥ ಕೆಲಸಗಳಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ ವಿಷಯಗಳು ನಮಗೆ ಲಭ್ಯ ಆದಾಗ ಯಾರ ಮುಲಾಜು ಕೂಡ ಇಲ್ಲದೆ ನಾವು ಸುದ್ದಿ ಪ್ರಸಾರ ಮಾಡ್ತೇವೆ.
ಮತ್ತೊಬ್ಬರ ಟೀಕೆಗಾಗಿ ನಾನು ನನ್ನ ಚಾನೆಲ್ ಅನ್ನ ನಡೆಸ್ತಾ ಇಲ್ಲ. ನನ್ನ ಸುದ್ದಿಯಿಂದ ಎಷ್ಟೋ ಜನರು ಜಾಗೃತರಾಗಿದ್ದಾರೆ, ಬದಲಾಗಿದ್ದಾರೆ, ಎಷ್ಟೋ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಎಷ್ಟು ಸಾಕಲ್ವಾ ನನಗೆ? ಯಾರೋ ಏನೋ ಹೇಳ್ತಾರೆ ಅಂತ ಅವರ ಮಾತಿನಂತೆ ನಾನು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಬಾರಿ ನಾನು ಕೂಡ ತಪ್ಪು ಮಾಡಿರಬಹುದು. ತಪ್ಪು ಮಾಡಿದ್ರೆ ನನಗೂ ಕೂಡ ಕಾನೂನಿದೆ, ನಾನು ಕೂಡ ಕಾನೂನಿಗೆ ತಲೆ ಬಾಗ್ಲೇಬೇಕು ಅಲ್ವಾ? ಅಂಥ ಸಮಯ ಬಂದಾಗ ಕಾನೂನಿಗೆ ನಾನು ತಲೆ ಬಾಗ್ತೇನೆ, ನನ್ನ ತಪ್ಪಿಗೆ ನಾನು ಕ್ಷಮೆ ಕೇಳ್ತೇನೆ. ಇದನ್ನು ನಾನು ನನ್ನ ಅಂತರಾತ್ಮದಿಂದ ತಿಳಿದವನು. ಸತ್ಯದ ಕೋರ್ಟ್ನಲ್ಲಿ ಇರುವ ನಮ್ಮ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ತಪ್ಪು ಸರಿ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೆ ಕಾದು ನೋಡಬೇಕು. ಇದನ್ನು ನೋಡಿದಾಗ ನನಗೊಂದು ಗಾದೆ ಮಾತು ನೆನಪಿಗೆ ಬರುತ್ತೆ. ಸಮಯವನ್ನ ನೋಡಿ ಹೋದವನಿಗೆ ಸಕ್ಕರೆಯಂತೆ ಸುದ್ದಿ ಲಭ್ಯವಾಗುತ್ತೆ ಅಂತ ನನಗೆ ನನ್ನ ಮಾಧ್ಯಮ ಗೆಳೆಯರು ಕೂಡ ಹೇಳಿದ್ದಾರೆ. ಅಷ್ಟು ಸಾಕಲ್ವ ಸ್ವಾಮಿ ನನಗೆ? ಮಾಧ್ಯಮ ಅಂದರೆ ನ್ಯಾಯಾಂಗ ಮತ್ತು ಶಾಸಕಾಂಗ. ಮಾಧ್ಯಮವೂ ಕೂಡ ಇದರಲ್ಲಿ ಒಂದು ಅಂಗ. ಸಮಾಜದ ನ್ಯಾಯಕ್ಕಾಗಿ ಜನರ ಆಧಾರ ಸ್ತಂಭವಾಗಿ ನಿಂತಿರುವುದೇ ಮಾಧ್ಯಮದ ಕೆಲಸ. ಮೊದಲು ರಸ್ತೆ ಮೇಲೆ ನಾಟಕದ ಮೂಲಕ, ಸಿನಿಮಾ ಮೂಲಕ ಮತ್ತು ಧಾರಾವಾಹಿಗಳ ಮೂಲಕ ಸಮಾಜದಲ್ಲಿ ಅಥವಾ ಸಮಾಜ ಜಾಗೃತ ಮಾಡುವಂಥ ಕೆಲಸಗಳನ್ನು ಎಲ್ಲರೂ ಮಾಡ್ತಾ ಇದ್ರು. ಇತ್ತೀಚಿನ ಸಮಯದಲ್ಲಿ ನಮ್ಮ ದೇಶಕ್ಕೆ ಡಿಜಿಟಲ್ ಹಾಗೆಯೇ ಕೆಲವು ಸಾಮಾಜಿಕ ಜಾಲತಾಣಗಳನ್ನು ಸರ್ಕಾರ ಜಾರಿಗೆ ತಂದರೆಂದು ಅಲ್ಲಿಂದ ಇಲ್ಲಿವರೆಗೆ ನಾವು ಏನೋ ಉತ್ತರಿಸಿಕೊಳ್ಬೇಕಾದ್ರೆ ಮಾಧ್ಯಮದಿಂದ ಉತ್ತರಿಸ್ತೇವೆ. ನನಗೆ ಹೇಳಿಕೊಂಡವರು ಇದನ್ನು ತಿಳಿದುಕೊಂಡರೆ ಸಾಕು ಅನ್ನುವುದು ನನ್ನ ಭಾವನೆಗಳು. ಒಂದು ಬಾರಿ ಪೊಲೀಸರು ಕೂಡ ಕಾನೂನು ಮೀರಿ ತಪ್ಪು ಮಾಡಿದ್ರೆ ಯಾರ ಮುಲಾಜಿಲ್ಲದೆ ನಾನೇ ಖುದ್ದಾಗಿ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಮಾಡ್ತೇನೆ. ಆ ಶಕ್ತಿ ಕೂಡ ನನಗಿದೆ. ನನ್ನ ಚಾನಲ್ ಯಾರ ಗುಲಾಮಗಿರಿಯನ್ನ ಮಾಡೋದಿಲ್ಲ. ಇದನ್ನ ನಾನು ಬಾಬಾ ಸಾಹೇಬರ ಪುಸ್ತಕದಲ್ಲಿ ನನ್ನ ಗೆಳೆಯ ಓದಿಕೊಂಡ ವಿಷಯವನ್ನ ಕೇಳಿ ಹೆಜ್ಜೆ ಇಟ್ಟವನು. ಅಥಣಿ ತಾಲೂಕಿನ ಪೊಲೀಸರು ಕಾನೂನು ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಅವರ ಬಗ್ಗೆಯೂ ಕೂಡ ಇದೇ ನನ್ನ ಚಾನೆಲ್ನಲ್ಲಿ ನಾನು ಸುದ್ದಿ ಪ್ರಸಾರ ಮಾಡ್ತೇನೆ. ನನಗೆ ಭಯ ಇಲ್ಲ, ಭಯ ಪಡುವಂಥ ಅವಶ್ಯಕತೆಯೂ ನನಗಿಲ್ಲ. ನಾನು ತಪ್ಪು ಮಾಡಿದ್ರೆ ಕೋರ್ಟ್ ನಿರ್ಧಾರ ಮಾಡುತ್ತೆ, ನ್ಯಾಯಾಧೀಶರು ನಿರ್ಧಾರ ಮಾಡ್ತಾರೆ. ಪೊಲೀಸ್ ತಪ್ಪು ಮಾಡಿದ್ರೂ ಕೂಡ ಅದೇ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅವರ ಆಧಾರದ ಮೇಲೆ ನಾನು ನಡೆಯುತ್ತೇನೆ. ಪೊಲೀಸರ ಕೆಲಸಗಳು ಸಮಾಜಕ್ಕೆ, ಸಮಾಜದ ನಾಗರಿಕರಿಗೆ, ಸ್ಥಳೀಯ ಶಾಸಕರಿಗೆ, ಇವತ್ತಿನ ಯುವಕರಿಗೆ, ಹಿರಿಯರಿಗೆ ಮತ್ತು ಕಿರಿಯರಿಗೆ ಅವರು ಮಾಡಿದ ಕೆಲಸಗಳನ್ನು ಹೇಳಿದಾಗ ಈ ಸುದ್ದಿಯನ್ನು ನಾನು ಹಾಕಿಕೊಂಡಿರ್ತೇನೆ. ಅದರಂತೆಯೇ ನಾನು ಹಿಂದೆ ತಿರುಗಿ ನೋಡಿದಾಗ ಅವರು ಮಾಡುವ ಕೆಲಸಗಳು ಶ್ರದ್ಧೆ ಮತ್ತು ನಿಷ್ಠೆ ಅಂತ ನನಗೆ ಕಂಡು ಬಂದಲ್ಲಿ ಆ ಸುದ್ದಿಗಳನ್ನು ಕೂಡ ಪ್ರಸಾರ ಮಾಡ್ತಾನೆ ಇರ್ತೇನೆ. ಅವರು ಮಾಡಿದ ತಪ್ಪನ್ನ ನೀವು ಮೊದಲೇ ನನಗೆ ಹೇಳಿದ್ರೆ ಯಾರ ಮುಲಾಜಿಲ್ಲದೆ ಸುದ್ದಿ ಪ್ರಸಾರ ಮಾಡ್ತೇನೆ. ನನಗೆ ಕಾಮೆಂಟ್ಸ್ ಮಾಡುವ ಗೆಳೆಯರಿಗೆ ಇದು ಒಂದು ಚಿಕ್ಕ ಕಿವಿ ಮಾತು. ಇದೇನು ನಿಮ್ಮದೇ ತಪ್ಪಲ್ಲ ಬಿಡಿ. ಸಮಾಜದ ಕೆಲವು ನಿಷ್ಠಾವಂತ ಮುಖಂಡರು, ಕೆಲವು ನಿಷ್ಠಾವಂತ ಲಾಯರ್ ವ್ಯಕ್ತಿಗಳು ಮಾತು ಕೇಳಿ ಸತ್ಯ ಕಂಡುಹಿಡಿಯಲು ಒಂದೊಂದು ಬಾರಿ ನಾವು ಸಮಾಜದಲ್ಲಿ ಗೊಂದಲಗಳನ್ನು ಹೇಳಿಕೊಳ್ಳೋದು, ಅವರ ದೃಷ್ಟಿಯಲ್ಲಿ ದಾರಿಯನ್ನು ನಾವು ಮಾಡಿಕೊಟ್ಟಿರ್ತೇವೆ. ಅದೇ ಒಂದು ದಾರಿ ಒಂದೊಂದು ಬಾರಿ ಒಬ್ಬೊಬ್ಬರಿಗೆ ತಪ್ಪು ಅಂತ ಕಂಡು ಬಂದಾಗ ಏನು ಹೇಳಬೇಕು ಸ್ವಾಮಿ? ಅದಕ್ಕೆ ನೋಡಿ, ಅಥಣಿಯಲ್ಲಿ ಒಂದು ಶಿವಯೋಗಿ ಸಿದ್ದೇಶ್ವರ ಅಂತ ಹೆಸರನ್ನ, ಪುಣ್ಯಕ್ಷೇತ್ರ ಅಂತ ಹೆಸರನ್ನು ಇದ್ರೂ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಯಾವಾಗ ಅನ್ನೋದು ಕೂಡ ಇದೇ ಅಥಣಿ ತಾಲೂಕಿನ ಕೆಲವು ಹಿರಿಯ ನಾಗರಿಕರು ಸದಾಕಾಲ ಮಾತನಾಡಿದ ವಿಷಯ ನಾನು ಕೇಳಿದ್ದೇನೆ. ಇದೇನು ತಪ್ಪಲ್ಲ. ಕೆಲವು ಯುವಕರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಖುದ್ದಾಗಿ ನಮ್ಮ ಕಾರ್ಯಾಲಯಕ್ಕೆ ಬಂದು ಈ ಸುದ್ದಿಯನ್ನ ಮಾಧ್ಯಮದಲ್ಲಿ ಹೀಗೇ ಹೇಳಬೇಕು ಅನಿಸುತ್ತದೆ. ನನಗೆ ಅಂದು ಸಾರ್ವಜನಿಕರ ಸುದ್ದಿ ಕೂಡ ಇರುತ್ತದೆ. ಮತ್ತೊಂದು ನನ್ನ ಮನದಾಳದ ಮಾತು ಏನಂದ್ರೆ, ನನ್ನ ಮಾಧ್ಯಮವನ್ನ ಶ್ರದ್ಧೆ ನಿಷ್ಠೆಯಿಂದ ಅತ್ಯಾಚಾರಿಗಳ ಮೂಲಗಳನ್ನು ಹುಡುಕಿಕೊಂಡು ಸುದ್ದಿ ಪ್ರಸಾರ ಮಾಡಿದ್ದು ಸಾಕಷ್ಟಿದೆ. ಯಾವ ಸರ್ಕಾರವೂ ನನಗೆ ಪ್ರಶಸ್ತಿಯನ್ನು ನೀಡಲಿಲ್ಲ. ಆದರೆ ಅವರು ಜಾಗೃತರಾಗಿ ಸಮಾಜದ ಮತ್ತು ಮಹಾಪುರುಷರು ಕೊಟ್ಟ ದಾರಿಯಲ್ಲಿ ನಡೆದರೆ ಅದೇ ನನಗೆ ದೊಡ್ಡ ಪ್ರಶಸ್ತಿ ಅಂತ ನಾನು ತಿಳಿದುಕೊಂಡವನು. ಇದೇ ಒಂದು ಶ್ರದ್ಧೆ ನಿಷ್ಠೆಯಿಂದ ಸುದ್ದಿಗಳನ್ನು ನಾನು ಪ್ರಸಾರ ಮಾಡಿದಾಗ ಎಷ್ಟೋ ಮಂದಿ ನನ್ನ ಕೆಲವು ಜೀವನದ ಗೆಳೆಯರು ನನ್ನ ಮೊಬೈಲ್ಗಳನ್ನು ಹಾಕಿಕೊಳ್ಳುವ ಕೆಲಸ ಮಾಡ್ಕೊಳ್ತಾ ಇದ್ರು. ಇದಕ್ಕೆ ನಾನು ಭಯಪಟ್ಟವನಲ್ಲ. ಸಮಾಜ ಜಾಗೃತ ಮಾಡಿಕೊಳ್ಬೇಕಾದ್ರೆ ಮಾಧ್ಯಮದಿಂದ, ಪತ್ರಿಕೆಯಿಂದ ಮಾತ್ರ ಸಾಧ್ಯ. ಪಕ್ಷದಲ್ಲಿದ್ದಾಗ ಜಾಗೃತಿ ಆಗುತ್ತದೆ ಅಂತ ನಾನು ತಿಳಿದುಕೊಂಡಿಲ್ಲ. ಸತ್ಯವಾಗಿ ಜಾಗೃತವಾಗುವ ಕೆಲಸ ನಮಗೆ ದಾರಿ ತೋರಿಸಿಕೊಟ್ಟ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು, ಅವರ ಸಿದ್ಧಾಂತಗಳನ್ನು, ಅವರ ವಚನಗಳನ್ನು, ಅವರು ನಡೆದ ಮಾರ್ಗಗಳನ್ನು ಕೂಡ ನಾವು ಹೇಳುತ್ತಾ ಹೋದ್ರು. ಇದು ಒಂದು ಕೂಡ ಮಾಧ್ಯಮದಂತೆ ಕೆಲಸವಾಗಿದೆ. ನಮ್ಮ ಕೆಲಸಕ್ಕೆ, ನಮ್ಮ ದೇಶಕ್ಕೆ ಅವರೇ ಪರಮಾತ್ಮ, ಅವರೇ ಸೃಷ್ಟಿಕರ್ತರು ಅಂತ ನಾನು ತಿಳಿದುಕೊಂಡವನು. ಇನ್ನು ಮತ್ತಷ್ಟು ಸುದ್ದಿ
ಪೊಲೀಸರು ಮಾಡಿದ ನಿಷ್ಠಾವಂತ ಕೆಲಸಗಳನ್ನು ಮುಂದಿನ ಸಂಚಿಕೆಯಲ್ಲಿ ದಾಖಲೆ ಸಮೇತವಾಗಿ ನೇರವಾಗಿ ನಾನೇ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಿಮಗೂ ಮತ್ತು ಸ್ಥಳೀಯ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ನಮ್ಮ ಅಥಣಿ ನ್ಯೂಸ್ ಕನ್ನಡ ವಾಹಿನಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸದಾಕಾಲ ನಾವು ನೀವು ಸೇರಿಕೊಂಡು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ. ಪೊಲೀಸ್ ತಂಡ ಹಗಲು ರಾತ್ರಿ ಕಣ್ಣಿಟ್ಟು ಕಾಯುವ ರಕ್ಷಕರು, ಸ್ವಾತಂತ್ರ್ಯತೆಯ ಸಾಧಕರು, ನಾಡಿನ ಶಾಂತಿ ಸೌಹಾರ್ದತೆಯ ಬೆನ್ನೆಲುಬು, ಶಿಸ್ತು, ನಿಷ್ಠೆ ಮತ್ತು ನಿಸ್ವಾರ್ಥ ಸೇವೆಗೆ ಮತ್ತೊಂದು ಹೆಸರೇ ಪೊಲೀಸ್ ಪಡೆ. ಇವರ ಗಂಭೀರ ಹೆಸರನ್ನು ನಮಿಸೋಣ, ಗೌರವಿಸೋಣ. ಬೋಲೋ ಭಾರತ್ ಮಾತಾ ಕಿ ಜೈ ಯೊಂದಿಗೆ ಪೊಲೀಸ್ ಪಡೆಯ ತಂಡ ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ ಈ ಶುಭ ಸಂದರ್ಭದ ಧ್ವಜಾರೋಹಣಕ್ಕೆ ಗೌರವ ವಂದನೆ ಸಲ್ಲಿಸಿ ತಮ್ಮ ಹೆಜ್ಜೆಗಳನ್ನು